ಕೆಲವೊಂದು ಕುಟುಂಬದಲ್ಲಿ ತುಂಬಾ ಸುಸಂಸ್ಕೃತ ವಾತಾವರಣವೇ ಇರುತ್ತೆ. ಒಟ್ಟು ಕುಟುಂಬದಲ್ಲೇ ಬೆಳೀತಾ ಇರ್ತಾರೆ. ಮಕ್ಕಳುಗಳು ಕೂಡ ತಂದೆ ತಾಯಿ ಅಥವಾ ಹಿರಿಯರ ಒಂದು ಸಂಸ್ಕಾರದಲ್ಲಿನೇ ಬೆಳೀತಾ ಇರ್ತಾರೆ. ಅದು ಬರೀ ಮನೆಗೆ ಮಾತ್ರ ಸೀಮಿತವಾಗಿರುತ್ತೆ. ತಂದೆ ತಾಯಿ ಹಿರಿಯರ ಎದುರಿಗೆ, ಅವರ ಕುಟುಂಬದವರ ಎದುರಿಗೆ ಮಾತ್ರ ಆ ರೀತಿಯಾದಂತಹ ವೇಷಭೂಷಣ ಹಾಕೊಂಡು ನಟಿಸ್ತಾ ಇರುವಂತಹ ಯುವಜನತೆಗಳನ್ನ ನಾವು ತುಂಬಾ ಜನ ನೋಡ್ಬಹುದು. ಹೊರಗಡೆ ಹೋದಾಗ ಅವರು ತುಂಬಾ ವಿಭಿನ್ನರಾಗಿರ್ತಾರೆ. ಸ್ವಯಂ ಅವರ ತಂದೆ ತಾಯಿಗಳು, ಅವರ ಅಜ್ಜಿ ತಾತ ಅವನನ್ನು ನೋಡಿದ್ರೆ ಖಂಡಿತವಾಗಿ ಒಪ್ಪೋದಿಲ್ಲ. ಇದು ನಮ್ಮ ಮನೆ ಮಗು ಅಲ್ಲ ಅಂತಾನೆ ಹೇಳೋಷ್ಟು ವಿಭಿನ್ನವಾಗಿ ಅವರ ನಡವಳಿಕೆಗಳು ಹೊರಗಡೆ ಇರುತ್ತೆ. ಹೀಗೆ ಡಂಬಾಚಾರವಾಗಿ ಕುಟುಂಬದವರು ಸಂಸ್ಕಾರ ಒಳ್ಳೆ ರೀತಿಯಲ್ಲೇ ಕೊಟ್ಟಿರ್ತಾರೆ. ಬಟ್ ಅವ್ರ ಎದುರಿಗೆ ನಟಿಸಿ ಹೊರಗಡೆ ಬೇರೆ ರೀತಿಯಾದಂತ ಒಂದು ವ್ಯಕ್ತಿತ್ವವನ್ನ ತೋರಿಸ್ಕೊಳ್ಳುವಂತ ಯುವ ಜನತೆ ಎಲ್ಲಿ ಎಡುತ್ತಾ ಇದೆ? ಹಾಗಿದ್ರೆ ತಂದೆ ತಾಯಿಗಳೇ ಸರಿ ಇಲ್ಲ ಅಂದ್ರೆ ಅದು ಮಕ್ಕಳ ಎದುರುಗಡೆ ತಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ಳುವಂಥದ್ದು. ಹೊರಗಡೆ ಹೋದಾಗ ಬೇರೆ ಏನೇನೋ ಮಾಡ್ತಾ ಇದ್ದಾರೆ. ಹೌದು, ನನ್ನ ತಂದೆ ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ದಾಗ ಅವ್ರೇನು ಮಾಡ್ತಾರೆ, ಅದನ್ನು ಒಪ್ಪಕ್ಕೆ ಹೋಗೋದಿಲ್ಲ. ಅವರು ತಾನೇನು ಮಾಡ್ತಾ ಇದ್ದೀನಿ, ತಾನೇನು ಮಾಡಬೇಕು, ಹೌದು ನನ್ನ ಪಾಡಿ ನಾನು ಮಾಡ್ಕೊಳ್ತೀನಿ ಬಿಡು ಅಂತ ಅವ್ರು ಸುಮ್ಮನೆ ಆಗ್ತಾರೆ. ಅದ್ರಲ್ಲಿ ತಪ್ಪೇನಿದೆ ಅಲ್ವಾ? ತಾನು ಸರಿ ಇರಬೇಕು, ತಾನು ಒಳ್ಳೆ ಮಾತಾಡಬೇಕು. ತಾನು ಒಳಗಡೆ ಹೇಗಿದ್ದೆ ಅದನ್ನು ಹೇಳಿದ್ರೆ ಡಂಬಾಚಾರ ಬರಬಾರ್ದು. ವಾಸ್ತವ ನಾನು ಹೇಗಿದ್ದೀನಿ ಹಾಗೆ ಬದುಕೋಣ. ಹೊರಗಡೆ ಒಂದು ಒಳಗಡೆ ಒಂದು, ಮಕ್ಳ ಎದುರುಗಡೆ ಒಂದು, ಮಕ್ಕಳು ಹೋಗಿ ಆದ್ಮೇಲೆ ಒಂದು ಮಾಡಿದ್ರೆ ಇದು ನಮ್ಮಪ್ಪನೇ ನಾಟಕ ನಾವ್ ಯಾಕೆ ನಾಟಕ ಮಾಡಬಾರ್ದು ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹೇಳಿದ್ರೆ ನಾವು ಪರಿಪಾಲನೆಯನ್ನ ನಾವು ನಮ್ಮ ಸಂಸ್ಕಾರ ರೂಪಕ್ಕೆ ನಾವು ತಗೊಂಡ್ಬರ್ಬೇಕು. ನಾವು ಅನುಭವಿಸ್ಬೇಕು. ನಾವು ಅದನ್ನ ಜೀವನ ಪರ್ಯಂತ ಅದನ್ನ ಅನುಭವಿಸ್ಬೇಕು. ಜೀವನ ಪರ್ಯಂತ ಅದನ್ನ ನಾವು ಅದನ್ನ ಏನೇ ಹೇಳ್ತಾರೆ ಅದನ್ನ ಅನುಭವಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. 4 ಜನರಿಗೋಸ್ಕರ ಓಲೈಸಕ್ಕೋಸ್ಕರವಾಗಿ ಅಥವಾ ಮಕ್ಕಳು ಒಪ್ಪಲಿ, ಮಕ್ಕಳು ಖುಷಿ ಪಡ್ಲಿ ಅನ್ನೋ ವಿಚಾರಕ್ಕೋಸ್ಕರ ಅವ್ರ ಮುಂದೆ ಚೆನ್ನಾಗಿದ್ದು ಹೊರಗಡೆ ಚೆನ್ನಾಗಿ ಬೇರೆ ಇನ್ನೇನೋ ವಿಚಾರಗಳು ಮಾಡಿದ್ರೆ ಮಕ್ಕಳುಗಳು ಒಪ್ಪಲ್ಲ. ಮತ್ತೆ ತಂದೆ ತಾಯಿಗಳ ಹೇಳಿದ್ನಲ್ಲ, ತಂದೆ ತಾಯಿಗಳ ಸಂಸ್ಕಾರವೂ ಬಹಳ ಮುಖ್ಯ. ಅವ್ರು ಬದುಕಿ ತೋರಿಸ್ಬೇಕು, ಬಾಳಿ ತೋರಿಸ್ಬೇಕು. 2 ದಿನ ಇದ್ಬಿಟ್ಟು ಅದು ನಾಟಕೀಯತೆ ಜೀವನ ಆದ್ರೆ ಏನ್ ಮಾಡ್ತೀರಾ? ಮಕ್ಕಳು ನಾಟಕೀಯತೆನೇ ಕಲ್ತ್ಕೋತಾರೆ. ಅದೆಲ್ಲ ಆಗ್ಬಾರ್ದು. ಎಷ್ಟೋ ಕುಟುಂಬದಲ್ಲಿ ಹೀಗೆ ಸಮಾಜ ಏನನ್ನತ್ತೆ, 4 ಜನನ ಓಲೈಸೋಕ್ಕೋಸ್ಕರ ಇಲ್ಲೂ ಒಂದ್ ಕಡೆ ತಪ್ಪು ಅಂತ ಇದ್ರು ಕೂಡ ತುಂಬಾ ಹೇರುವಂಥದ್ದು ಒಂದಷ್ಟು ಆಚಾರಗಳನ್ನ, ಅವರ ಮಕ್ಕಳ ಮೇಲೆ ಹೊರೆ ಆಗುವಂತೆ ಒಂದಷ್ಟು ವಿಚಾರಗಳನ್ನ ಅವ್ರಿಗೆ ಹೇರುವಂಥದ್ದು, ತಂದೆ ತಾಯಿ ಮೇಲೆ ಸಮಾಜದ ಮೇಲೆ ಇರುವಂಥ ಒಂದಷ್ಟು ಅಭಿಪ್ರಾಯಗಳನ್ನ ಬೇರೆ ಮಾಡಿಬಿಡುತ್ತೆ. ಇದು ಸ್ಪೆಷಲಿ ಹೆಣ್ಮಕ್ಳ ಮೇಲೆ ನಡೆಯುವಂಥದ್ದು. ಎಲ್ಲೋ ಒಂದ್ ಕಡೆ 4 ಜನರಿಗೋಸ್ಕರ, ಕುಟುಂಬಕ್ಕೋಸ್ಕರ ತ್ಯಾಗ ಮಾಡ್ತಾ ಬರಬೇಕು ಅಂತ ಹೇಳಿದ್ರೆ ಈಗಿನ ಕಾಲದಿಂದಲ್ಲ, ರಾಜರ ಕಾಲದಿಂದನೂ ಕೂಡ ತಮ್ಮ ರಾಜ್ಯವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಎಷ್ಟೋ ಜನ ರಾಜರು ಅವರ ಮಕ್ಕಳನ್ನ ಇನ್ಯಾವುದೋ ಯುದ್ಧ ಸಾರಿ ಬಂದಂತಹ ರಾಜರಿಗೆ ಮದುವೆ ಮಾಡಿ ಕೊಡುವಂಥದ್ದು. ಇದು ಯಾವ ರೀತಿಯಾದಂತಹ ಸಂಸ್ಕಾರ? ಹಾಗಿದ್ರೆ ಆ ಒಂದು ಜೀವದ ಸ್ವಾತಂತ್ರ್ಯವನ್ನ, ಕನಸನ್ನ ಕೊಂದು ಅವರು ಹೌದು, ಖಂಡಿತವಾಗಿ ಒಂದು ರಾಜ್ಯವನ್ನ ರಕ್ಷಣೆ ಮಾಡ್ಬೇಕಾದ್ರೆ ಒಂದು ಬಲಿದಾನ ಯಾವುದೇ ರೀತಿಯಾದಂತಹ ತಪ್ಪು ಮಾರ್ಗ ಅಲ್ಲ ಅನ್ನೋದು ನಮಗ್ ಗೊತ್ತಿದೆ. ಆದ್ರೆ ಈ ಸಂಸ್ಕಾರಗಳು ಮುಂದಿನ ಪೀಳಿಗೆಗೆ ಹೇಗೆ ಕರ್ಕೊಂಡು ಹೋಗಬಹುದು? ಯಾವುದೋ ಒಂದು ಹೆಣ್ಣು ತನ್ನ ಕನಸನ್ನೆಲ್ಲ ತ್ಯಾಗ ಮಾಡಿ ತನ್ನ ಕುಟುಂಬಕ್ಕೋಸ್ಕರ ಅಥವಾ ಬಿಟ್ರು ಕೂಡ ತುಂಬಾ ಇತ್ತೀಚೆಗೂ ಕೂಡ ಸುಮಾರು ತರ ನಡೀತಾ ಇರುವಂತ ತಮ್ಮ ಕುಟುಂಬದ ಹೆಸರು ಅಥವಾ ಘನತೆಗೋಸ್ಕರ ತನ್ನ ಕನಸುಗಳು, ತಮ್ಮ ಆಸೆ ಆಕಾಂಕ್ಷೆ, ಅವ್ರ ಗುರಿ ಏನೋ ಇರುತ್ತೆ, ಅವ್ರು ಏನೇನೋ ಆಸೆ ಪಟ್ಟಿರ್ತಾರೆ, ಅವ್ರು ಎಲ್ಲ ಕನಸುಗಳನ್ನ ಬಿಟ್ಟು ಕುಟುಂಬದವರ ಕನಸೆ ಹೆಚ್ಚು ಅಂತ ಹೇಳಿ ಅದನ್ನ ತ್ಯಾಗ ಮಾಡುವಂಥದ್ದು. ಅದನ್ನ ಬಿಟ್ಟು ಅವರ ವ್ಯಕ್ತಿತ್ವನ ಬಿಟ್ಟು ಬೇರೆ ವ್ಯಕ್ತಿತ್ವನ ಅಳವಡಿಸ್ಕೊಂಡು ಇನ್ನೇನು ಬೇರೆ ವ್ಯಕ್ತಿಯಾಗಿ ಅವರು ತೋರಿಸ್ಕೊಳ್ಳೋದು ಎಷ್ಟು ದಿನದವರೆಗೆ ಈ ರೀತಿ ನಟಿಸೋದಕ್ಕೆ ಸಾಧ್ಯ ಆಗುತ್ತೆ? ಅದು ಕೂಡ ಸಂಸ್ಕಾರಕ್ಕೆ ಅಥವಾ ತಂದೆ ತಾಯಿ ಮಕ್ಕಳಿಗೆ ಕೊಡುವಂತ ಸಂಸ್ಕಾರ ಅನ್ನೋ ಹೆಸರಲ್ಲಿ ಕೊಡ್ತಾ ಇರೋ ಒಂದು ಪೆಟ್ಟಲ್ವಾ? ಹಾಗಿದ್ರೆ ಅದು ನಿಜವೇ. ಏನು ಮಾಡ್ಲಿಕ್ಕೆ ಕಾಲಘಟ್ಟ ಹೋಗ್ತಾ ಇದೆ. ಹಾಗಾಗಿ ನಾವು ಸರಿಯಾಗಿ ಬದುಕಿ ತೋರಿಸಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ಅಲ್ವಾ? ಈಗ ನೀವು ರಾಜರ ಕಾಲದ್ದು ಒಂದು ಇದು ಹೇಳ್ತಾ ಇದ್ರಿ ನೋಡಿ. ರಾಜರ ಕಾಲದಲ್ಲಿ ಒಂದು ಯುದ್ಧ ಶುರುವಾಯ್ತು ಅಂತ ಹೇಳಿದ್ರೆ ಸೈನಿಕರ ಕುಟುಂಬ ನೊಂದು ಆಚೆ ಹೋಗ್ತಾ ಇದ್ರು ಅವರು. ಅಂದ್ರೆ ಒಬ್ಬ ರಾಜನ ಆದೇಶ ಏನಿದೆ ಅದನ್ನ ಪಾಲನೆ ಮಾಡಬೇಕು. ನಾನು ಯುದ್ಧ ಭೂಮಿಗೆ ಹೋದ್ರೆ ಅಲ್ಲಿ ಮತ್ತೆ ವಾಪಸ್ ಬರ್ತೀನೋ ಗೊತ್ತಿಲ್ಲ. ಅಲ್ಲಿ ಒಂದು ಜೀವದ ಪ್ರಶ್ನೆ. ಆ ಜೀವದ ಪ್ರಶ್ನೆ ಅವ್ರ ರಾಜನಿಗೆ ಬೇಕಾಗಿಲ್ಲ. ಅವತ್ತಿನ ರಾಜ್ಯ ಉಳಿಬೇಕು ಅಷ್ಟೇ ಅವನ ಉದ್ದೇಶ. ಹಾಗಾಗಿ ಬಲಿದಾನಗಳು ಎಷ್ಟಾಗ್ತಾ ಇತ್ತು. ಯಾರೋ ಒಬ್ರು ಗೆಲ್ತಾ ಇದ್ರು, ಯಾರೋ ಒಬ್ರು ಸೋಲ್ತಾ ಇದ್ರು ಅಲ್ವಾ? ಹಾಗಾಗಿ ಸೋಲ್ತಾ ಇದ್ದಾರು ಯಾರು, ಸಾಯ್ತಾ ಇದ್ದಾರೆ ಯಾರು? ಇದೇ ಕುಟುಂಬ ಅಲ್ವಾ? ಅಂದ್ರೆ ಯಾರೋ ಒಬ್ರು ಗೆಲ್ಲಕ್ಕೋಸ್ಕರವಾಗಿ ನಾವು ಯಾರನ್ನೋ ಬಲಿ ಕೊಟ್ಟು ನಾವು ಇದು ಮಾಡ್ತಾ ಇದೀವಿ. ಅದೆಲ್ಲ ಸಂಸ್ಕಾರಗಳಂತ ಹೆಂಗೆ ಹೇಳ್ತೀರಾ? ಅದು ಒಂದು ಜೀವ ಪ್ರಶ್ನೆ ಅಲ್ವಾ? ರಾಜ ಮಾತ್ರ ಬದುಕಬೇಕು, ಪ್ರಜೆಗಳಿರುವಂಥ ಸೈನಿಕರೆಲ್ಲ ಸಾಯ್ಬೇಕು ಅಂದ್ರೆ ಯಾವ ನ್ಯಾಯ ಇದೆಲ್ಲ?
ಪೂರ್ವದಲ್ಲಿ ಯಾರೋ ಮಾಡಿದ ತಪ್ಪುಗಳು ನಾವು ಮಾಡಬಾರ್ದು. ಹಾಗೆ ತಪ್ಪುಗಳೆಲ್ಲ ಆಗಿದೆ, ಸಹಜವಾಗಿ ಆಗಿದೆ, ಅದು ಮಾಡಬಾರ್ದು ಅಂತ. ಅದಕ್ಕೆ ಪ್ರಜಾಪ್ರಭುತ್ವ ಬಂದಿದ್ದೇನಕ್ಕೆ ಹೌದು ಅಲ್ವಾ? ರಾಜ ಸತ್ತ ಅಂತ ಎಲ್ಲರೂ ಸಾಯ್ತಾ ಇದ್ರು. ಅವಾಗ ರಾಜ ಗುಂಡಿಗೆ ಬಿದ್ದಂದ್ರೆ ಎಲ್ಲರೂ ಗುಂಡಿಗೆ ಬೀಳ್ತಾ ಇದ್ರು. ರಾಜ ಯುದ್ಧಕ್ಕೆ ಹೋದ್ರೆ ಎಲ್ಲರೂ ಹೋಗ್ತಾ ಇದ್ರು. ಅದಕ್ಕೆ ಪ್ರಜಾಪ್ರಭುತ್ವ, ಪ್ರಜೆಗಳದೇ ಜೀವನ, ನನ್ನ ಜೀವನ ಕಣಯ್ಯ, ಇದು ನಾವು ಮಾಡೋಣ, ನಾವು ಬದುಕೋಣ, ಎಲ್ಲರೂ ಸರ್ವರು ಸಮರು, ಸಮನಾಗಿ ನಾವು ಬದುಕದೇ ಇದ್ರೆ ಹಿಂಗೆ ಬೇರೆ ಯಾರನ್ನೋ ಒಬ್ಬ ಉದ್ಧಾರಕ್ಕೋಸ್ಕರ ಇಡೀ ಜೀವನ, ಇಡೀ ನಮ್ಮ ಆಸೆ ಆಕಾಂಕ್ಷೆಗಳ ಬಲಿಗೊತ್ತಿ ಯಾರಿಗೊಬ್ರಿಗೆ ದುಡಿಬೇಕು ಅಂದ್ರೆ ಹಿಂಗೆ ಇದೆಲ್ಲ ಸಾಧ್ಯ? ಅದಕ್ಕೆ ಪ್ರಜಾಪ್ರಭುತ್ವ ಹೊಂದಿರುವಂಥದ್ದು. ಈ ಪ್ರಜಾಪ್ರಭುತ್ವ ಸದ್ಬಳಕೆ ಮಾಡ್ಕೋಬೇಕು, ಪ್ರಜೆಗಳೆಲ್ಲರೂ ಕ್ಷೇಮ ಆಗಿರ್ಬೇಕು ಅನ್ನೋದೇ ಇದ್ರ ಉದ್ದೇಶ ಅಲ್ವಾ? ಈಗ ಹೆಣ್ಣು ಎಷ್ಟು ದುಡಿತಾಳೆ, ತನ್ನ ಆಸೆ ಆಕಾಂಕ್ಷೆಗಳು ತನ್ನ ಇದನ್ನೆಲ್ಲ ಮರೆತು ಪಾಪ ಅವಳು ಮಕ್ಕಳಿಗೋಸ್ಕರವಾಗಿ ದುಡಿತಾಳೆ ಅಲ್ವಾ? ಅದರಿಂದ ಮಗುಗೆ ನಾವು ಎದುರುಗಡೆ ಅದನ್ನು ತೋರಿಸಿದಾಗ, ಆ ಬಡತನ ಅದು ಅಥವಾ ಹೊರಗಿನ ಕಷ್ಟಗಳು ತೋರಿಸಿದಾಗ, ಈಗ ನೋಡಿ ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಆ ಸಂಸ್ಕೃತಿ ಬರ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ಮಕ್ಕಳು ತಂದೆ ತಾಯಿ ಈಗ ಸ್ಕೂಲಲ್ಲಿ ಪ್ರೊಜೆಕ್ಟರ್ ಹಾಕಿ ತೋರಿಸ್ತಾ ಇದ್ದಾರೆ. ಏನ್ ತೋರಿಸ್ತಾ ಇದ್ರೆ, ನೋಡಿ ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಕೂಲಿ ಜಮೀನುಗಳಲ್ಲಿ ಕೆಲಸ ಮಾಡುವಂಥದ್ದನ್ನ ಪ್ರೊಜೆಕ್ಟರ್ ಹಾಕಿ ತೋರಿಸ್ತಾ ಇದ್ದಾರೆ. ಸೊ ನಿನ್ನ ಜವಾಬ್ದಾರಿ ಏನಿರಬೇಕು, ನಿಮ್ಮ ತಂದೆ ತಾಯಿ ಎಷ್ಟು ಶ್ರಮ ಪಡ್ತಾ ಇದ್ದಾರೆ, ಕೃಷಿಯಿಂದ ಇಡ್ಬೋದು, ಬೇರೆ ಬೇರೆ ಕೆಲಸಗಳಿಂದ ಇರ್ಬೋದು, ಅದನ್ನೆಲ್ಲ ತೋರಿಸ್ತಾರೆ. ಯಾಕಂದ್ರೆ ಮಕ್ಳಿಗೆ ಗೊತ್ತಾಗ್ಲಿ, ಅದು ಸಂಸ್ಕಾರವೇ ಅಲ್ವಾ? ತೋರಿಸ್ಬೇಕು, ನಮ್ಮ ತಂದೆ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ತನಗೋಸ್ಕರವಾಗಿ ಎಷ್ಟು ಜೀವನವನ್ನು ತ್ಯಾಗ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತಾಗ್ಬೇಕಲ್ಲ ಅವ್ರಿಗೆ. ಏನೋ ನಮ್ಮ ಅಪ್ಪ ತಂದ ಯಾರೋ ಮಾಡಾಕಿ ತಿಂತಾ ಇದ್ದೀನಿ, ಏನೋ ಕೈ ಮೊಬೈಲ್ ಸಿಗ್ತಾ ಇದೆ, ಯಾರೋ ಅನ್ನ ಹಾಕ್ತಿದಾರೆ, ಏನೋ ಟೈಮಿಗೆ ದುಡ್ಡು ಪಾಕೆಟ್ ಮನಿ ಕೊಡ್ತಾರೆ, ತಿನ್ನೋದು ಮಜಾ ಮಾಡಿ. ಇನ್ನು ಅದು ವಯಸ್ಸಾಯ್ತು, ಇನ್ಯಾವುದೋ ಹುಡುಗಿ ನೋಡಿ ಮದುವೆ ಮಾಡ್ತಾರೆ, ಮದುವೆ ಆದ ಇನ್ಯಾವ್ದು ಹೆಂಗೋ ಮಕ್ಕಳಾಗುತ್ತೆ, ಅಪ್ಪ ಅಮ್ಮ ಮಾಡಿ ಆಸೆ ಸಿಗುತ್ತೆ, ಮುಗೀತು ಜೀವನ. ಇದು ಹೆಂಗೆ ಸಂಸ್ಕಾರ ಅಂತೀರಾ? ಅದಕ್ಕೆ ನಾವು ಇದನ್ನೆಲ್ಲ ನಾವು ತೋರಿಸ್ಬೇಕಂತ ಅಂದ್ರೆ ಮೊದಲು ಆ ಸಂಸ್ಕಾರವನ್ನು ನಾವು ಅಳವಡಿಸ್ಕೋಬೇಕು. ಫಸ್ಟು ನಾವು ಅಳವಡಿಸ್ಕೊಂಡು, ಹೌದು ನೋಡು ನಮ್ಮ ಕಂದ ಕೂರಿಸ್ಕೊಂಡು, ನೋಡು ನಮ್ಮ ಜಮೀನು ಈ ಥರ ಇತ್ತು, ನಮ್ಮ ತಂದೆ ತಾಯಿ ಈ ಥರ ಇದ್ರು, ನಾವು ಈ ಥರ ಬೆಳೀತಾ ಇದ್ವಿ. ಆ ಭೂಮಿಯ ಸೊಗಡು ಅವನಿಗೆ ಗೊತ್ತಾಗುತ್ತೆ, ಕುಟುಂಬದ ಸೊಗಡು ಅವನಿಗೆ ಗೊತ್ತಾಗುತ್ತೆ. ಈ ಯಾವುದನ್ನು ಹೇಳ್ದೇ ಇದ್ರೆ ನಾವು ಬೇರೆ ಕೆಲಸ ಕಾರ್ಯಗಳು ನಾವು ಮಗ್ನರಾಗಿರ್ತೀವಿ. ನಾವು ಅವ್ರ ಕಡೆ ಗಮನ ಕೊಟ್ಟಿರಲ್ಲ, ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿ ಹೇಳ್ದಿಲ್ಲ, ಕಲಿಬಾರ್ದನ್ನ ಕಲಿತು ಸಮಾಜಕ್ಕೆ ಘಾತುಕ ಮನುಷ್ಯರಾಗಿ ಅವರು ಬದುಕ್ತಾರೆ.